ಡ್ರೋನ್ ಜೊತೆಗಿನ ಫ್ರೆಂಡ್ಶಿಪ್ ಕಟ್ ದೀದಿ ದೀದಿ ಅಂತ ಕರೀತಿದ್ದ ಪ್ರತಾಪ್ನ ದೂರ ಮಾಡಿದ್ರ ಸಂಗೀತ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ದೀದಿ 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 ಅಂತ ಸಂಗೀತ ಅವರನ್ನ ಕರೀತಾನೆ ಇದ್ರು. ಅವರಿಬ್ಬರ ಬಾಂಡಿಂಗ್ ಒಂಥರ ಚೆನ್ನಾಗಿ ಇತ್ತು ಅಂತಾನೆ ಹೇಳ್ಬಹುದು. ಪ್ರೇಕ್ಷಕರು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ ಪ್ರತಾಪ್ ಹಾಗೂ ಸಂಗೀತ ಅವರ ಈ ದೀದಿ ಸ್ಟೋರಿಯನ್ನ ನೋಡಿ. ಹಾಗೆ ಈಗ ಪ್ರತಾಪ್ ಹಾಗೂ ಸಂಗೀತ ಅವರು ಬೇರೆ ಬೇರೆ ಆಗಿದ್ದಾರೆ. ಪ್ರತಾಪ್ ಅವರ ವಿರುದ್ಧ ಸಂಗೀತ ಅವರು ಮಾತನಾಡಿದ್ದಾರೆ. ನನ್ನ ಲೈಫ್ ಅಲ್ಲಿ ನಾನೆಂತ ದಡ್ಡಿ, ನನ್ನ ಲೈಫ್ ಅಲ್ಲಿ ಈ ತರದವ್ರನ್ನ ನಂಬಿಟ್ನಲ್ಲ ನಾನು ಅಂತ ಹೇಳಿ ಕಣ್ಣೀರನ್ನ ಇಟ್ಟಿದ್ದಾರೆ. ಹಾಗೆ ದೀದಿಗೆ ಏನಾಯ್ತು, ಪ್ರತಾಪ್ ಯಾವ ತರ ವಿಚಾರ ಏನು ಮಾಡಿದ್ರು ಸಂಗೀತ ಅವರಿಗೆ ಅನ್ನುವಂತಹ ಮಾಹಿತಿಯನ್ನ ನಾನ್ ಕೊಡ್ತೀನಿ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯೊಳಗಿನ ಸಂಬಂಧಗಳ ಬಣ್ಣ ಕಳಚಿಕೊಳ್ತಾ ಇದೆ. ಗೆಲುವಿನ ಗುರಿಯೊಂದೇ ಎಲ್ಲರ ಕಣ್ಮುಂದೆ ಬರ್ತಾ ಇದೆ. ಹಿಂದಿನ ಎಪಿಸೋಡ್ ನಲ್ಲಿ ನಮ್ರತಾ ಹಾಗೂ ವಿನಯ್ ಅವರನ್ನ ಆಟದಿಂದ ಕೈಬಿಟ್ಟಾಗಿತ್ತು. ಈ ಸೂಚನೆಯನ್ನ ನಿಮ್ಗೆಲ್ಲರಿಗೂ ಗೊತ್ತೇ ಇರುವಂತದ್ದು. ಇಂಥದ್ದೊಂದು ಸೂಚನೆ ಎಲ್ಲಾ ಕಡೆಗೆ ಹರಿದಾಡ್ತಾ ಇತ್ತು. ಈಗ ಅಂತಂದು ಇನ್ನೊಂದು ಘಟನೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ. ಅದರ ಸೂಚನೆ ಬಿಡುಗಡೆ ಮಾಡಿರುವಂತಹ ಪ್ರೋಮೋದಲ್ಲಿ ಕಾಣಿಸಿಕೊಂಡಿದೆ. ಅತಿ ಹೆಚ್ಚು ಅಂಕವನ್ನ ಗಳಿಸಿರುವಲ್ಲಿ ಸಂಗೀತ ಹಾಗೂ ಪ್ರತಾಪ್ ಮಧ್ಯೆ ಪೈಪೋಟಿ ಇತ್ತು. ನಿನ್ನೆ ಒಂದು ಟಾಸ್ಕ್ ಅನ್ನ ಕೊಡಲಾಗಿತ್ತು. ನಮ್ರತಾ ಕೂಡ ರೇಸ್ಗೆ ಬಂದಿದ್ರು. ಮೊದಲ ಕೆಲವು ಟಾಸ್ಕ್ ಗಳಲ್ಲಿ ಉತ್ತಮವಾಗಿ ಆಡಿದ ವರ್ತೂರ್ ಸಂತೋಷ್ ಕೂಡ 200ರ ಗಡಿಯನ್ನ ದಾಟಿದ್ರು. ಈ ಹಂತದಲ್ಲಿ ಪ್ರತಾಪ್ ಅವರಿಗೆ ತಮ್ಮ ಎದುರಾಳಿಯನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನ ಬಿಗ್ ಬಾಸ್ ಅವರು ನೀಡಿದ್ರು. ಪ್ರತಾಪ್ ಅವರು ಸಂಗೀತ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಮೊದಲ ಹಂತದಲ್ಲಿ ಯಾರನ್ನಾದರೂ ಹೊರಗಿಡುವ ಸಂದರ್ಭದಲ್ಲಿ ಸಂಗೀತ ಅವರನ್ನೇ ಆಟದಿಂದ ಹೊರಗಿಟ್ಬಿಟ್ಟಿದ್ದಾರೆ. ಸಂಗೀತ ದೀದಿ ದೀದಿ ಅಂತ ಯಾವಾಗ್ಲೂ ಕರೀತಿದ್ರು ಪ್ರತಾಪ್ ಅವರು. ಸಂಗೀತ ಅವರನ್ನೇ ಹೊರಗೆ ಇಟ್ಟಿದ್ದು ಎಲ್ಲರಿಗೆ ದಿಗ್ಭ್ರಮೆಗೊಳಿಸಿದೆ. ಇನ್ನು ಅವನನ್ನ ನಾನು ಬೆಂಬಲಿಸ್ತಾ ಬಂದೇನಲ್ಲ, ನನ್ನಂಥ ದಡ್ಡಿ ಯಾರು ಇಲ್ಲ ಅಂತ ತಮಗ್ ತಾವೇ ಸಂಗೀತ ಅವರು ಹೇಳ್ಕೊಳ್ತಾ ಇದ್ದಾರೆ. ಡ್ರೋನ್ ಹೀಗೆ ಮಾಡ್ತಾನೆ ಅಂತ ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಕೋಪ ಕೂಡ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆ ಫಿನಾಲೆ ತಲುಪುತ್ತಿದ್ದಂತೆ ಸಂಬಂಧಗಳ ಅಸಲಿ ಬಣ್ಣ ಹೊರಗೆ ಬರ್ತಾ ಇದೆ. ಗೆಲುವು ಕಣ್ಮುಂದೆ ಕಾಣಿಸ್ತಾ ಇದೆ. ಗೆಲುವು ಮಾತ್ರ ಗುರಿಯಾಗಿಟ್ಕೊಂಡು ಸ್ಪರ್ಧಿಗಳು ಆಟವನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಕೇವಲ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಬಾಂಧವ್ಯ ಮಾತ್ರವಲ್ಲದೆ ಕುಚ್ಚುಕು ಗೆಳೆಯರ ಆಗಿರುವಂತಹ ಸಂತೋಷ್ ಅವರು ಹಾಗೆ ತುಕಾಲಿ ಸಂತೋಷ್ ಅವರ ನಡುವೆ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಇಬ್ಬರ ಫ್ರೆಂಡ್ಶಿಪ್ ಕಟ್ ಆಗಿದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಇನ್ಯಾವ ಹಂತಕ್ಕೆ ಹೋಗುತ್ತೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹಾಗೆ ಈಗ ಸದ್ಯಕ್ಕೆ ದೀದಿ ದೀದಿ ಅಂತ ಕರೀತಿರುವಂತಹ ಪ್ರತಾಪ್ ಹಾಗೂ ಸಂಗೀತ ನಡುವೆ ಒಂದು ಚಿಕ್ಕ ಮುನಿಸು ಶುರುವಾಗಿದೆ. ಈ ಮುನಿಸು ಚಿಕ್ಕದಾಗಿ ಇದ್ರೆ ಒಳ್ಳೇದಾಗಿತ್ತು, ಈಗ ದೊಡ್ಡದಾಗಿ ಮಾಡ್ಕೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.